ಎಷ್ಟೊಂದು ಜನರಿಗೆ ಕ್ಯಾರೆಟ್ ಪಲ್ಯ ಅಂದರೆ ಇಷ್ಟನೇ ಆಗಲ್ಲ. ಈ ಥರ ಪಲ್ಯ ಮಾಡಿ ತುಂಬ ಲೈಕ್ ಆಗುತ್ತೆ. ಚಪಾತಿ ರೊಟ್ಟಿ ಜೊತೆಗೆ ಚೆನ್ನಾಗಿರುತ್ತೆ ಮತ್ತು ಮಾಡೋಕ್ಕೆ ಒಂದು 5ರಿಂದ 10 ನಿಮಿಷದಲ್ಲಿ ಈ ಪಲ್ಯ ರೆಡಿ ಆಗಿಬಿಡುತ್ತೆ. ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ನೀವೆಲ್ಲರೂ ಚೆನ್ನಾಗಿದ್ದೀರ ಅನ್ಕೋತೀನಿ. ಮೊದಲು ನಾನು ಈ ಪಲ್ಯ ಮಾಡೋಕ್ಕೆ ಕಡಾಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಹಾಕಿ ಅದನ್ನು ಒಂದು 10ರಿಂದ 20 ಸೆಕೆಂಡು ಫ್ರೈ ಮಾಡಬೇಕು. ಅದು ಫ್ರೈ ಆದಮೇಲೆ ಇವಾಗ ಅದಕ್ಕೆ ಹಾಕ್ತಿದ್ದೀನಿ ಕ್ಯಾರೆಟು ಮತ್ತು ಸಣ್ಣ ಬೀನ್ಸ್, ಏನು ಅವರೆಕಾಯಿ ಇದಲ್ವೋ ಅದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಮುಚ್ಚಿಡಬೇಕು. ಒಂದು 2 ನಿಮಿಷ ಇದನ್ನು ಮುಚ್ಚಿಡಬೇಕು. ಇವಾಗೇ ತಿರ್ಸ್ಬೇಕು. ಮೊದಲು ನಾನು ಅರಿಶಿಣ ಉಪ್ಪು ಹಾಕಿದಾಗ ಇದನ್ನು ತಿರ್ಸ್ಲಿಲ್ಲ. ಹಿಂಗೆ ಮುಚ್ಚಿಟ್ಟಿದ್ರೆ ಇದಕ್ಕೆ ಚೆನ್ನಾಗಿ ನೀರು ಬಿಡುತ್ತೆ. ಸೊ ನೀರು ಹಾಕೋ ಅವಶ್ಯಕತೆಯೂ ಇರಲ್ಲ. ಸೊ ಇವಾಗ ಇದಕ್ಕೆ ಹಾಕ್ತಿದ್ದೀನಿ ಧನಿಯಾ ಪುಡಿ ಮತ್ತು ಖಾರದ ಪುಡಿ. ಖಾರ ಸ್ವಲ್ಪ ಕಡಿಮೆ ಹಾಕ್ತಿದ್ದೀನಿ. ತುಂಬ ಖಾರ ಬೇಕಿದ್ರೆ ನೀವು ಹಾಕ್ಕೊಬೋದು. ಇಲ್ಲಿ ನಾನು ಮಾಡ್ತಿರೋ ಕ್ವಾಂಟಿಟಿ ಒಂದು ಇಬ್ಬರಿಗಾಗಷ್ಟಿದೆ. ಸೊ ನೀವು ನೋಡಿ ನಿಮ್ಮ ಮನೇಲಿ ಎಷ್ಟಿದೆ, ನಿಮ್ಗೆ ಎಷ್ಟು ಕ್ವಾಂಟಿಟಿ ಮಾಡಬೇಕು ಅದ್ರ ಮೇಲೆಲ್ಲ ಟೇಸ್ಟ್ ಎಲ್ಲ ನೀವೇ ಹಾಕ್ಕೋಬೇಕು. ಇವಾಗ ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಶೇಂಗಾ ಪುಡಿ ಅಂದರೆ ಏನು ಚಪಾತಿ ಸೈಡ್ ಡಿಶ್ ಜೊತೆಗೆ ಉಣ್ತೀವಲ್ವ, ಅದಕ್ಕೆ ಉಪ್ಪು ಖಾರ ಮಸಾಲ ಎಲ್ಲ ಇರುತ್ತೆ. ಸೊ ಅದನ್ನೆಲ್ಲ ಹಾಕಿಬಿಟ್ಟು ಶೇಂಗಾ ಪುಡಿ ಬದಲು ನಾವು ಕೊಬ್ಬರಿ ತುರಿನೂ ಹಾಕ್ಕೊಬೋದು, ಅದನ್ನು ಚೆನ್ನಾಗಿರುತ್ತೆ. ಇದನ್ನು ಹಾಕಿಬಿಟ್ಟು ಮತ್ತೊಂದು 2ರಿಂದ 3 ನಿಮಿಷ ಬೇಯಿಸಬೇಕು. ನೋಡಿ ಇದಕ್ಕೆ ಸ್ವಲ್ಪನೂ ನೀರೇ ಹಾಕಿಲ್ಲ. ಸೊ ಮಧ್ಯದಲ್ಲಿ ಒಂದು ಹಿಂಗೆ ಚೆಕ್ ಮಾಡ್ತಿರ್ಬೇಕು. ಇದು ಆಲ್ಮೋಸ್ಟು ಬೆಂದ್ಬಿಟ್ಟಿದೆ. ಸೊ ನೀವು ಖಂಡಿತ ನೀವು ಟ್ರೈ ಮಾಡಿ, ನಿಮ್ಗೆ ಲೈಕ್ ಆಗಿದೆ ಅನ್ನಿಸುತ್ತೆ. ಸೊ ಲೈಕ್ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.